ನಾವು ಏನಿದ್ರು ಧರ್ಮಸ್ಥಳದಲ್ಲಿ ದುಡಿಯೋದು, ಧರ್ಮಸ್ಥಳಕ್ಕೆ ಬೇಕಾಗಿ ನಾವು ದುಡಿಯೋದು. ಹಾಗೆ ನಾವು ಈಗ 30 ವರ್ಷ ಆಯ್ತು. ಅಷ್ಟ್ರಾಗ ಒಂದು 15 ಸಲ ಬಂದು, ಒಂದು ವರ್ಷದಾಗ 2 ಸಲ. ಶ್ರೀ ಕ್ಷೇತ್ರ ಅಂತ ನಾವು ಸುಮ್ಮನೆ ಕರೆಯಲ್ಲ, ನೂರಾರು ಕಾಲ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಇದನ್ನೆಲ್ಲ ಜನ ಯಾವುದನ್ನು ನೀವು ತಲೆ ಕೆಡಿಸ್ಕೊಬಾರ್ದು. ದೇವ್ರ ದರ್ಶನಕ್ಕೆ ಬರಬೇಕು, ದೇವ್ರನ್ನ ನಂಬಬೇಕು, ಕೈ ಮುಗಿದು ಹೋಗ್ಬೇಕು. ಸರ್, ಈಗ ಧರ್ಮಸ್ಥಳದ ಬಗ್ಗೆ ಹೇಳೋದಾದ್ರೆ ಧರ್ಮಸ್ಥಳದ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆಯಾ? ಭಕ್ತರ ಸಂಖ್ಯೆ ಏನು ಕಮ್ಮಿ ಆಗಲಿ, ಏನು ಕಡಿಮೆ ಆಗಿಲ್ಲ. ಅಂದ್ರೆ ಕೆಲವರು ಹೇಳ್ತಾ ಇದ್ದಾರೆ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಭಕ್ತರು ಬರ್ತಾರೆ. ಇಲ್ಲ. ಆಟಿಯಲ್ಲಿ ಒಂದು 10-15 ದಿವಸ ಕಮ್ಮಿ ಆಗ್ತದೆ. ಅಂದರೆ ಅದು ಅವರಿಗೆಲ್ಲ ಇದು ಬರ್ತದಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ಆಗ್ತದೆ. ಮತ್ತೆ ಇವರ ಯಾವುದು ಮಾತಿಗೆ ಇಲ್ಲಿ ಕಮ್ಮಿ ಆಗಲಿಲ್ಲ. ಸರ್, ಇಲ್ಲಿ ಕೆಲವರು ಧರ್ಮಸ್ಥಳದ ಹೆಸರಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಈಗ ನೀವೇ ಆಗಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಆಟೋ ಚಾಲಕರಿರ್ಬೋದು, ಹೂವಿನ ಅಂಗಡಿಯವರು ಇರ್ಬೋದು, ಇಲ್ಲಿ ದಿನಸಿ ಅಂಗಡಿಯವರು ಇರ್ಬೋದು, ಅವರೆಲ್ಲ ಧರ್ಮಸ್ಥಳದ ಇದರಲ್ಲಿ ಬದುಕು ಕಟ್ಕೊಂಡವರು. ಅವ್ರ ಬಗ್ಗೆ ಏನು ಹೇಳ್ತೀವಿ? ನಾನು 1982ರಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸೇರಿದ್ದೇನೆ. ನಾನು ಯಾವುದೇ ಕಾರ್ಯಕ್ರಮ ಮಾಡಿದರೂ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಲ ತೆಗೆದೇ ಕಾರ್ಯಕ್ರಮ ಮಾಡೋದು ನಾವು. ಈಗ ಅವರೆಲ್ಲ ಹೇಳ್ತಾರೆ ಸಾಲಕ್ಕೆ ಬಡ್ಡಿ ಜಾಸ್ತಿ ಅಂತ. 13% ಬಡ್ಡಿ ಇರೋದು. ನಾವು ಡೈಲಿ ನೋಡಿ ಗಾಡಿ ತೆಗೆದೆ ನಾನು, ಅದಕ್ಕೂ 3 ಲಕ್ಷ ನಾನು ಯೋಜನೆಯಿಂದ ತೆಗೆದಿದ್ದು. ಇವತ್ತು ನಾವು ಬದುಕಿದ್ದಂದರೆ ಹೆಗಡೆಯವರ ಪರವಾಗಿದ್ದ ಕಾರಣ ನಾವು ಒಂದು ಊಟ ಮಾಡ್ತಾ ಇದ್ದೆ. ಯಾಕಂದರೆ ಇಲ್ಲಿ ದುಡಿಯೋದು, ಅವರ ಯೋಜನೆಯಲ್ಲಿ ದುಡಿಯೋದು. ಆದ್ದರಿಂದ ನಾವು ಕೆಲಸ ಮಾಡ್ತೀವಿ. ನಾವು ಮನೆಯಲ್ಲಿ 3-4 ಜನ ಇದ್ದೆ, 4 ಜನ ಕೂಡ ಯೋಜನೆಯಲ್ಲೇ ಇದ್ದೇವೆ. ನನ್ನ ಮಗ ಒಬ್ಬ ಯೋಜನೆಯಲ್ಲಿ ಇದರಲ್ಲಿದ್ದಾನೆ, ಯಾವುದು ಯೋಜನೆ ಕೆಲಸದಲ್ಲಿದ್ದಾನೆ. ಹಾಗಾಗಿ ನಾವು ಯಾವತ್ತೂ ಕೂಡ ಧರ್ಮಸ್ಥಳ ಬಿಟ್ಟು ಹೋಗಲಿಲ್ಲ. ನಾವು ಮತ್ತೊಬ್ಬರಿಗೂ ಸೇರುವುದಿಲ್ಲ ನಾವು. ಹಾಗೆ ಸರ್, ಈಗ ಧರ್ಮಸ್ಥಳದಲ್ಲಿ ಅದೊಂದು ಅತ್ಯಂತ ಪವಿತ್ರ ಸ್ಥಾನ ಅಂತ ಹೇಳ್ತಾರೆ. ಧರ್ಮಸ್ಥಳವನ್ನು ಕಾಶಿಯಷ್ಟೇ ಪವಿತ್ರ ಅಂತ ಹೇಳ್ತಾರೆ. ನಿಮಗೆ ಹೇಗೆ ಅನಿಸಿದೆ? ನಮಗೆ ಪವಿತ್ರನೇ ಆಗ್ತದೆ. ಯಾಕಂದರೆ ಹೆಗ್ಡೆಯವರನ್ನು ನೋಡುವಾಗ ನಮಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ಎಲ್ಲದಕ್ಕೂ ಕೂಡ ಅವರು ಮಾತಾಡ್ತಾರೆ. ಯಾರು ಎಷ್ಟು ಸಣ್ಣ ಮಕ್ಕಳು ಹೋದರೂ ಕೂಡ ಕರೆದು ಮಾತಾಡ್ತಾರೆ. ಹಾಗಾಗಿ ನಾವು ಧರ್ಮಸ್ಥಳದ ಹೆಗ್ಡೆಯವರನ್ನು ಏನು ದೂರುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇಲ್ಲ ಸಲ್ಲದ ಆರೋಪ ಮಾಡಿ ಏನೇನು ಮಾಡಿ ದೇವಸ್ಥಾನದ ಪಾವಿತ್ರ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ಹಾಗೆ ಆಗಬಾರ್ದು ಅಂತ ನಾವು ಹೇಳೋದು. ಏನಿದ್ರು ಕೋರ್ಟ್ ಇದೆ, ನೋಡ್ಕೊಳ್ತಾರೆ. ಸುಮ್ಮನೆ ದೇವಸ್ಥಾನದ ಒಂದು ಪಾವಿತ್ರ್ಯವನ್ನು ಹಾಳು ಮಾಡುವಂಥ ಕೆಲಸ ಮಾಡಬಾರ್ದು ಅಂತ ಹೇಳಿ. ಅಂದರೆ ಪ್ರಕರಣದ ಹೆಸರಲ್ಲಿ ದೇವಸ್ಥಾನದ ಹೆಸರನ್ನು ಹಾಳು ಮಾಡಲಾಗ್ತದೆ ಇದೆ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ಏನು ಮಾಡೋದು, ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಯಾಕಂದರೆ ಪ್ರಕರಣ ಅವ್ರು ಹೇಳ್ತಾರೆ, ಅವರಷ್ಟಿಗೆ ಹೋಗ್ತಾರೆ. ಅದರಲ್ಲಿ ನಾವೇನು ಶಾಮೀಲಾಗಲಿಕ್ಕಿಲ್ಲ. ನಮ್ಮದು ಏನಿದ್ರೆ ನಮ್ಮದು ದುಡಿಯುವುದು, ಮನೆಗೆ ಹೋಗೋದು ಅಷ್ಟೇ. ಯೋಜನೆ ಏನಾದರೂ ಕೆಲಸ ಇದ್ದರೆ ಮಾಡೋದು. ಜನಜಾಗೃತಿ ಈಗ ನೋಡಿ ಎಷ್ಟೋ ಟೈಮ್ ಇದೆ. 1992ರಿಂದ ಜನಜಾಗೃತಿ ಮೂಲಕ ಎಷ್ಟೋ ಜನರನ್ನು ಮದ್ಯಪಾನ ಬಿಡಿಸಿದ್ದು ಧರ್ಮಸ್ಥಳ ಯೋಜನೆ. ಇವತ್ತು ವೀರೇಂದ್ರ ಹೆಗ್ಗಡೆ ಅವರಿಗೆ ಮಾಡಬೇಕು ಅಂತ ಏನಿಲ್ಲ ಅದು. ಆದರೂ ಅವರೆಲ್ಲರ ಬದುಕು ಒಳ್ಳೆದಿರಬೇಕು ಅಂತ ಆಲೋಚನೆಯಲ್ಲಿ ಅವರು ಮದ್ಯಪಾನವನ್ನು ಬಿಡಿಸಿದ್ದಾರೆ. ನಾನು ಕೂಡ ಒಂದು 35 ವರ್ಷ ಆಯಿತು ನಾನು ಮದ್ಯಪಾನ ಮಾಡ್ತಿದ್ದೆ. ಅದಕ್ಕೆ ಮೊದಲು ನಾನು ಕೂಡ ಮದ್ಯಪಾನವನ್ನು ಬಿಟ್ಟು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 5 ವರ್ಷ ತಾಲೂಕಿನ ಅಧ್ಯಕ್ಷರಾಗಿದ್ದೆ. ಈಗ ಕೂಡ ಒಕ್ಕೂಟದ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸರಿ, ಓವರಾಲ್ ಆಗಿ ಈಗ ಧರ್ಮಸ್ಥಳ ಇಷ್ಟು ಹೇಳಿದ್ರಿ, ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ನಾನು ಜನರಿಗೆ ಅಂದರೆ ನಮ್ಮವರೆಲ್ಲ ದುಡಿಯೋರೆಲ್ಲ ದುಡಿತಾ ಇರ್ತಾರೆ. ಮತ್ತು ಬಾಕಿ ಜನರದ್ದು ಮಾತಾಡೋರಿಗೆ ನಾವೇನು ಮಾತಾಡಲಿಕ್ಕಿಲ್ಲ. ನಾವು ನಮ್ಮದನ್ನೇ ಕೇಳ್ಕೊಳ್ಳೋದು, ಮಾತಾಡೋದು, ಕೂತ್ಕೊಳ್ಳೋದು ಅಷ್ಟೇ. ಇನ್ನೊಬ್ಬರಿಗೆ ಉತ್ತರ ಕೊಡುವ ಅಭ್ಯಾಸ ಇಲ್ಲ ನಮಗೆ. ನಾವು ಏನಿದ್ರು ಧರ್ಮಸ್ಥಳದಲ್ಲಿ ದುಡಿಯೋದು, ಧರ್ಮಸ್ಥಳಕ್ಕೆ ಬೇಕಾಗಿ ನಾವು ದುಡಿಯೋದು. ಹಾಗೆ ನಮ್ಮ ಜೀವನ ಅದರಲ್ಲೇ ಹೋಗೋದು. ಹಾಗೆ ಮತ್ತೊಬ್ಬರ ವಿಷಯ ನಾವು ಮಾತಾಡೋಂಥ ಅವಶ್ಯಕತೆ ಇಲ್ಲ ನಮಗೆ. ಈಗ ಧರ್ಮಸ್ಥಳದ ಬಗ್ಗೆ ಹೇಳೋದಾದ್ರೆ, ಇಲ್ಲಿಂದ ಒಂದು ಶ್ರೇಷ್ಠತೆ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ನಾವು ಈಗ 30 ವರ್ಷ ಆಯ್ತು. ಅಷ್ಟ್ರಾಗ ಒಂದು 15 ಸಲ ಬಂದು, ಈಗ ಒಂದು ವರ್ಷದಾಗ 2 ಸಲ. ಅಲ್ಲಿ ಏನು ನಮ್ಗೇನು ಎಲ್ಲ ಚಲೋ ಐತಿ. ಎಲ್ಲ ಚಲೋ ಐತಿ. ಈಗ 30 ವರ್ಷದಿಂದ ಬರ್ತಿದ್ರಿ ಅಂತ ಹೇಳಿದ್ರಿ. 30 ವರ್ಷದ ಧರ್ಮಸ್ಥಳಕ್ಕೆ ಈಗಿನ ಧರ್ಮಸ್ಥಳಕ್ಕೆ ಏನು ಹೇಳ್ತೀವಿ? ಎಲ್ಲ ಕಟ್ಟೋದು ಮಾಡೋದೆಲ್ಲ ಚೇಂಜ್ ಆಗೈತಿ. ಅದು ಮತ್ತೆ ಊಟದ ಗಿಟ್ಟದೆಲ್ಲ ಎಲ್ಲ ವ್ಯವಸ್ಥೆ ಚೆನ್ನಾಗೈತಿ. ಎಲ್ಲ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ. ಈಗ ಭಕ್ತರ ಸಂಖ್ಯೆ ಏನು ಕಡಿಮೆ ಅಂತ ಹೇಳ್ತಿದ್ದಾರೆ. ಈಗ ಏನ ಇವತ್ತು ಬಸ್ ಸ್ಟ್ರೈಕ್ ಐತಿ, ಆಮೇಲೆ ಏನೋ ಸ್ವಲ್ಪ ಇದು ಐತಿ ಅಂತ ಕಡಿಮೆ ಐತಿ. ಇಲ್ಲ ಯಾವಾಗಿದ್ರು ಜನ ಜಾಸ್ತಿ ಇರಲಿ. ಇದ ಸಲ ನಮ್ಮ ಲಘು ಪಾಳೆ ಬಂದಿದ್ದ. ಈಗ ಎಷ್ಟೋ ಜನ ಇಲ್ಲಿ ಧರ್ಮಸ್ಥಳದಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಈಗ ಟ್ಯಾಕ್ಸಿ ಅವರು ಇರ್ಬೋದು, ಅಂಗಡಿಯವರು ಇರ್ಬೋದು, ಹೋಟೆಲ್ ಅವ್ರು ಇರ್ಬೋದು, ಅವರೆಲ್ಲ ಧರ್ಮಸ್ಥಳದ ಹೆಸರು ಬದುಕು ಕಟ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ. ಬಹಳ ದಿವಸ ಆತ್ರಿ. ನಮ್ಮ ತಮ್ಮಾರು ಇದ್ರ ರಾಣೆಬೆನ್ನೂರಿಂದ ಸೈಕಲ್ ಯಾತ್ರೆ ಮಾಡ್ಯಾರ್ರಿ. 15 ವರ್ಷ ಮಾಡ್ಯಾರ. ಇಲ್ಲಿ 4 ಜನ ಬಂದರು. ಕಡೆಗೆ 15 ವರ್ಷಕ್ಕೆ 50 ಜನ ತಗೊಂಡ್ಬಂದ. ಆಮೇಲೆ ಇತ್ತಿತ್ಲಾಗ ಅವ್ನಿಗೆ ಮೇಂಟೆನೆನ್ಸ್ ಮಾಡಕ್ ಆಗ್ಲಿಲ್ಲಲ್ಲ. ಈಗ ಅವ್ರು ವರ್ಷಕ್ಕೆ 2-3 ಸಲ ಬಂದ್ ಹೋಗ್ತಾರ. ಅವರು ನಡ್ಕಂತಾರ. ಆಮೇಲೆ ಎಲ್ಲ ತಮ್ಮ ಸೇವಾ ಏನಾಗ್ತೈತೆ ಅದು ಕೊಟ್ಟು ಹೋಗ್ತಾರ.
ಧರ್ಮಸ್ಥಳಕ್ಕೆ ಬಂದ್ರೆ ಕಾಶಿ ವಿಶ್ವನಾಥನ ದರ್ಶನ ಪಡೆದಷ್ಟೇ ಪುಣ್ಯ ಅಂತ ಹೇಳಿ. ಪುಣ್ಯ ಹೌದು ಹೌದಾ? ಹೌದು ನಿಜಾನೇ? ಹೌದು ನಿಮ್ಗೆ ಹಂಗ್ ಅನಿಸ್ತಾ? ಅನ್ನಿಸ್ತದೆ. ದರ್ಶನ ಎಲ್ಲ ಆಯ್ತಾ? ದರ್ಶನ ಎಲ್ಲ ಬಹಳ ಚೆನ್ನಾಗಾಯ್ತು. ಇಷ್ಟು ಖಾಲಿಯಾಗಿ ಧರ್ಮಸ್ಥಳವನ್ನ ಇದೇ ಮೊದಲ ಬಾರಿ ನೋಡ್ತಾ ಇರೋದು. ನಾವು ಸುಮಾರು ಒಂದು 20 ಸತಿ ಬಂದಿದ್ದೀವಿ, ಇದೇ ಮೊದಲ ಬಾರಿ ಇಷ್ಟು ಖಾಲಿ ಇರೋದು. ಆಮೇಲೆ ಈ ಸಿಬ್ಬಂದಿ KSRTC ಅವ್ರು ಮಾಡ್ತಾ ಇರೋದು ಕೂಡ ಬಹಳ ತಪ್ಪು ಸರ್. ನಾವು ಇಲ್ಲಿ ಲೋಕಲ್ ವಿದ್ಯಾರ್ಥಿಗಳನ್ನೆಲ್ಲ ನೋಡ್ತಾ ಇದೀವಿ. ಇಲ್ಲಿ ಅವ್ರ ಸ್ಕೂಲು ಕಾಲೇಜ್ಗಳು ಓಡಾಡೋಕ್ಕೂ ಸಹ ನೂರಾರು ಸಂಖ್ಯೆಯಲ್ಲಿ ಇಲ್ಲಿ ನಿಂತಿದ್ದಾರೆ ಇಲ್ಲಿ. ಸೊ ಈ ಬಸ್ ಮುಷ್ಕರ ಅಂತೂ ಸರಿ ಇಲ್ಲ ಅಂತ ನಾವು ಭಾವಿಸೋದು. ಮತ್ತೆ ಈ ಟಿವಿಗಳಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಈಗೆಲ್ಲ, ಇದನ್ನೆಲ್ಲ ಯಾವುದು ನಂಬಕ್ಕೆ ಹೋಗ್ಬೇಡಿ. ಶ್ರೀ ಕ್ಷೇತ್ರ ಅಂತ ನಾವು ಸುಮ್ಮನೆ ಕರೆಯಲ್ಲ, ನೂರಾರು ಕಾಲ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಇದನ್ನೆಲ್ಲ ಜನ ಯಾವುದನ್ನು ನೀವು ತಲೆ ಕೆಡಿಸ್ಕೊಬಾರ್ದು. ದೇವ್ರ ದರ್ಶನಕ್ಕೆ ಬರಬೇಕು, ದೇವ್ರನ್ನ ನಂಬಬೇಕು, ಕೈ ಮುಗಿದು ಹೋಗ್ಬೇಕು ಅಷ್ಟೇ ಸರ್. ನಮಸ್ತೆ ಸರ್. ಇದು ದೇವಸ್ಥಾನದ ಪಾವಿತ್ರ್ಯತೆ ಬಗ್ಗೆ, ಶ್ರೇಷ್ಠತೆ ಬಗ್ಗೆ ಏನು ಹೇಳ್ತೀರಾ ಸರ್? ಬಹಳ ನೂರಾರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ. ನಾವು ದೇವ್ರನ್ನ ಎಷ್ಟು ನಂಬ್ತೀವೋ, ನಮ್ಮ ಇಲ್ಲಿ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಡೆ ಅವ್ರನ್ನೂ ಅಷ್ಟೇ ನಂಬ್ತೀವಿ. ನಮ್ಮ ಮಕ್ಕಳಿಗೆ ಎಷ್ಟೋ ಜನಕ್ಕೆ ನಾವು ಇಲ್ಲಿ ಬಂದು ನಾಮಕರಣ ಅವ್ರ ಹೆಸರಲ್ಲಿ ಅವ್ರ ಕೈಯಲ್ಲಿ ನಾಮಕರಣ ಮಾಡಿಸ್ಕೊಂಡು ಹೋಗಿರೋದು ಉಂಟು. ಅಂಥವ್ರ ಮೇಲೆ ಇವಾಗೆಲ್ಲ ಈ ಮಸಿ ಬೆಳೆಯೋದು ಇದೆಲ್ಲ ನಾರ್ಮಲಾಗಿ ನಡೀತಾ ಇದೆ. ಇದನ್ನೆಲ್ಲ ಯಾರು ನಂಬಾರ್ದು ಅಂತ ನಾವು ಜನರಲ್ಲಿ ಕೇಳ್ಕೊಂತೀವಿ ಸರ್. ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಸರ್? ನಾವು ಸುಮಾರು 35 ವರ್ಷದಿಂದ ಬರ್ತಾ ಇದೀವಿ ಸರ್. 35 ವರ್ಷದಿಂದ ಬರ್ತಾ ಇದ್ದೀರಾ. 35 ವರ್ಷದ ಹಿಂದಿನ ಧರ್ಮಸ್ಥಳಕ್ಕೂ ಈಗಿನ ಧರ್ಮಸ್ಥಳಕ್ಕೂ ಏನು ಸರ್? ಬಹಳ ಅನುಕೂಲ ಅಂತೂ ಆಗಿದೆ ಸರ್. ದೇವರು ಮಾಮೂಲಿ ಅದೇ, ಆಶೀರ್ವಾದ ಅದೇ, ನಂಬಿಕೆ ಅದೇ, ಅನುಕೂಲ ಬಹಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮಕ್ಕಳು ಮರಿ ಇದಕ್ಕೆ ಮುಂಚೆ ಎಲ್ಲ ಬಂದಾಗ ಸ್ವಲ್ಪ ತೊಂದರೆ ಅದು ಇದು ಇರ್ತಾಯಿತ್ತು. ಈಗ ಎಲ್ಲ ವಿಹಾರಗಳಾಗಿರೋದ್ರಿಂದ ಎಲ್ಲರಿಗೂ ಇರೋದಕ್ಕೆ, ಮತ್ತು ನೇತ್ರಾವತಿ ಆಗಿರ್ಬೋದು, ಶುದ್ಧ, ಇದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಜನರು ಆರಾಮಾಗಿ ಬರ್ಬೋದು, ನೋಡ್ಕೊಂಡು ಹೋಗ್ಬೋದು. ಅಂದರೆ ಈಗ ಟ್ಯಾಕ್ಸಿ ಚಾಲಕರು ಇರ್ಬೋದು, ಆಟೋ ಚಾಲಕರು ಇರ್ಬೋದು, ಅಂಗಡಿಯವರು ಇರ್ಬೋದು, ಹೋಟೆಲ್ ಅವರು ಇರ್ಬೋದು, ಧರ್ಮಸ್ಥಳದ ಹೆಸರಲ್ಲಿ ಇಲ್ಲಿ ಬದುಕು ಕಟ್ಕೊಂಡಿದ್ದಾರೆ. ಹೌದು ಸರ್, ಬದುಕು ಕಟ್ಕೊಂಡಿದ್ದಾರೆ. ಅವರು ಒಂದು ಕಳಕಳಿ ಅವರು ಇದರಲ್ಲಿ ಏನು ಅಂದರೆ, ಬಂದವ್ರಿಗೆ ಒಂದು ಸ್ವಲ್ಪ ಸಹನೆಯಿಂದ ವರ್ತಿಸ್ಬೇಕಷ್ಟೇ ಇಲ್ಲಿ. ಅದೊಂದು ಕಂಪ್ಲೇಂಟ್ ಬಿಟ್ಟರೆ, ಯಾಕೆಂದರೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರನ್ನ ನೋಡ್ತಾ ಇರ್ತಾರೆ, ಅವ್ರಿಗೂ ಅರ್ಥ ಆಗುತ್ತೆ. ಬಟ್ ಜನರ ಹತ್ರ ಒಂದು ಸ್ವಲ್ಪ ಸೌಮ್ಯವಾಗಿ ನಡ್ಕೊಬೇಕಷ್ಟೇ. ನೀವು ಎಲ್ಲಿಯವರು? ನಾವು ಧರ್ಮಸ್ಥಳ. ಧರ್ಮಸ್ಥಳದವರು. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಾವು ಇಲ್ಲಿ ಹುಟ್ಟಿದ್ವಿ, ಬೆಳೆದಿದ್ವಿ. ಬೆಳೆದಿದ್ದಲ್ಲೇ ಇಲ್ಲ. ಓಕೆ. ನಿಮಗೆ ಧರ್ಮಸ್ಥಳಕ್ಕೆ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ ಸರ್? ಇಲ್ಲ, ಬರ್ತಾ ಇದ್ದಾರೆ ಎಲ್ಲ. ಬರ್ತಾ ಇದೆ. ಹೌದು. ಪ್ರತಿ ಸಲದಾಗಿ ಬರ್ತಾ ಇದ್ದಾರೆ. ಓಕೆ. ಹಾಗಾದ್ರೆ ಧರ್ಮಸ್ಥಳದ ಪಾವಿತ್ರ್ಯತೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಈ ಪಾವಿತ್ರ್ಯತೆ ಇರುವುದರಿಂದಲ್ಲ ಭಕ್ತಾದಿಗಳು ಬರೋದು. ಪಾವಿತ್ರ್ಯತೆ ಇಲ್ಲದ್ರೆ ಯಾರಾದ್ರು ಬರ್ತಿದ್ರಾ? ಇಲ್ಲ ತಾನೆ. ಪಾವಿತ್ರ್ಯತೆ ಇರುವುದರಿಂದ ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲಿ ಧರ್ಮಸ್ಥಳದ ಹೆಸರಲ್ಲಿ ಹಲವು ಜನ ಬದುಕು ಕಟ್ಟಿಕೊಂಡಿದ್ದಾರೆ ಅಂತ ಹೇಳೋದಾಗ್ತದೆ. ಹೌದು, ಕಟ್ಕೊಂಡಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಎಲ್ಲ ಇದೆ, ಸುಮಾರು ಇದೆ. ಆತರ ಇದ್ದದಕ್ಕೆ ಅಲ್ವಾ ಧರ್ಮಸ್ಥಳ ಅಂತ ಹೇಳಿ ಒಂದು ಇದು ಪವಿತ್ರ ದೇವಸ್ಥಾನ ಅಂತ ಇರೋದು. ಹಾಗಾಗಿದೆ. ಇಲ್ಲಿ ಇತ್ತೀಚೆಗೆ ನಡೆದ ಪ್ರಕರಣದಿಂದ ಧರ್ಮಸ್ಥಳಕ್ಕೆ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಪ್ಪ, ನೀವೇ ನೋಡಿದ್ರಲ್ಲ ಎಷ್ಟು ಗಂಟೆ ಬರ್ತಾ ಇದ್ದಾರೆ ಅಂತ ಹೇಳಿ. ಅದೇ ಮಟ್ಟಿಗೆ ಗೊತ್ತಿಲ್ಲ ಮತ್ತೆ ನಮಗೆ, ಅದು ಜನಗಳಿಗೆ ಬಿಟ್ಟಿದ್ದು. ಇಲ್ಲಿಯ ಒಂದು ಈಗ ನಡೀತಿರುವಂತ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ? ನಮಗೆ ಗೊತ್ತಿಲ್ಲ, ಅದು SIT ತನಿಖೆ ಆಗ್ತಿದೆ, ಅದ ಬಂದ ಮೇಲೆ ಗೊತ್ತಾಗ. ತನಿಖೆ ಆದ್ರಷ್ಟಕ್ಕೆ ನಡೀಲಿ, ಅದೇ ಯಾವಾಗ ಬಂದಿರಿ ಧರ್ಮಸ್ಥಳಕ್ಕೆ? ನಿನ್ನೆಲ್ದ ಮೊನ್ನೆ ಬಂದಿದ್ದೀವಿ. ನಿನ್ನೆ ಹೊಳ್ಳಿ ಹೊಂಟಿದ್ವಿ. ರಾತ್ರಿ 12 ಮಟ ನೋಡಿದ್ರು ಬಸ್ ಸ್ಟ್ರೈಕ್ ಐತಿ, ಬಸ್ ಬಿಡುದಿಲ್ಲ ಅಂತ ಹೇಳಿದ್ರ. ಹಂಗಾರ ಮುಂಜಾನೆ ಚಲೋ ಆಗ್ಯಾವ ಅಂತ ಬಂದ್ ಕುಂತೀವಿ. ಮುಂಜಾನೆನೂ ಇಲ್ಲ. ಈ ಸಿದ್ದರಾಮಯ್ಯ ಸರ್ಕಾರ ಹೋಗೋ ಮಟ ಈ ಗಂಡ್ಮಕ್ಳಿಗೆ ಏನೈತಿ ಇದು ಪರಿಸ್ಥಿತಿನ ಹಿಂಗನ ಅನ್ನಿಸ್ತೈತಿ ನಮಗ. ನಿಮ್ಗೆ ಮೊನ್ನೆ ಬಂದಿರಿ ಅಂತ ಹೇಳಿ ಇವತ್ತು ಹೋಗ್ತಿದ್ದೀರಿ? ಇವತ್ತು ನಿನ್ನೆ ರಾತ್ರಿ ಹೊಂಟಿದೀವ್ರಿ. ಗಾಡಿ ಇಲ್ಲಕ್ ಹೋಗಿಲ್ಲ, ಇವತ್ತು ಹೊಂಟಿವಿ. ಮತ್ತ ಇನ್ನೂ ಗಾಡಿ ಇಲ್ಲ. ದೇವ್ರ ದರ್ಶನ ಎಲ್ಲ ಆಯ್ತು? ಎಲ್ಲಾ ಆಗೈತ್ರಿ. ನಿನ್ನೆಲ್ಲಾ ಮುಗಿಸ್ಕೊಂಡಿವಿ. ಜೈನ್ ಮಠ ಚೆನ್ನಾಗೈತಿ. ದರ್ಶನ ಗಿರ್ಶನ ಎಲ್ಲಾ ಬಾಳ ಚಂದ ಆಗೈತಿ. ಇಲ್ಲಿನ ಸಿಬ್ಬಂದಿಗಳೆಲ್ಲ ಚೆನ್ನಾಗಿ ನಡ್ಕೊಂಡು ಎಲ್ಲಾರು ನಡ್ಕೊಂಡ್ರ, ಚಂದ ನಡ್ಕೊಂಡ್ರ. ನಮ್ದೊಂದ್ ಹರಕಿ ಇತ್ತು, ಹರಕಿ ಮುಟ್ಸಿದ್ವಿ. ಅದಕ್ಕೂ ಇದನ್ ಕೊಟ್ರ ಅಲ್ಲಿ ಒಳಗ ಧರ್ಮಸ್ಥಳದೊಳಗ ಬಾಳ ಚಂದ ಇದನ್ ಕೊಟ್ರ ಅವಾಗ. ಈಗ ಧರ್ಮಸ್ಥಳದ ಬಗ್ಗೆ ಪಾವಿತ್ರ್ಯತೆ ಬಗ್ಗೆ ಏನ್ ಹೇಳ್ತೀರಾ? ಕಾಶಿ ಅಷ್ಟೇ ಪವಿತ್ರ ಕ್ಷೇತ್ರ ಅಂತ ಹೇಳ್ತಾರೆ. ಇಲ್ಲ, ಕಾಶಿಗಿಂತ ನಮ್ ಇದ್ರೊಳಗ ಇದ್ದಿದ್ದು ಧರ್ಮಸ್ಥಳನ ಹೆಚ್ಚಿಗೆ ಆಕತ್ರಿ. ಧರ್ಮಸ್ಥಳನ ಹೆಚ್ಚಿಗೆ ಆಕತಿ. ಈಗ ಜನರ ಸಂಖ್ಯೆ ಕಡಿಮೆ ಆಗಿದೆಯಾ ನಿಮ್ ಪ್ರಕಾರ? ಇಲ್ಲ, ಜನರ ಸಂಖ್ಯೆ ಏನ್ ಕಡಿಮೆ ಆಗಿಲ್ರಿ. ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿಗೆ ಆಗೈತಿ. ಯಾಕಂದ್ರೆ ಇನ್ನೂ ಸಿದ್ದರಾಮಯ್ಯ ಇಳ್ದಿಲ್ಲ. ಅದು ಹಿಂದಕ್ ತಕೊಂಡ್ರೆ ಇನ್ ಕಡಿಮೆ ಆಗ್ಬಹುದು. ಯಾಕಂದ್ರೆ ಹೆಣ್ಮಕ್ಳು ಫ್ರೀ ಅದಾರ. ಈಗ ಹೆಚ್ಚಿಗೆ ಆಗೈತಿ. ಮತ್ತೊಟ್ಟು ಗಂಡ್ಮಕ್ಳಂತೂ ಬರುವಂಗ ಬಂದಾರ ಅವ್ರ. ಜನಸಂಖ್ಯೆ ಏನ್ ಕಡಿಮೆ ಆಗಿಲ್ಲ. ನೀವು ಎಷ್ಟು ವರ್ಷದಿಂದ ಬರ್ತೀವಿ ಧರ್ಮಸ್ಥಳಕ್ಕೆ? ನಾವು ಸರಾಸರಿ 74ನೇ ಇಸ್ವಿದಿಂದ ಬರಾಕುಂತೀವಿ ನೋಡ್ರಿ. 74ನೇ ಇಸ್ವಿಯಿಂದ ಧರ್ಮಸ್ಥಳಕ್ಕೆ ಬರಾಕುಂತೀವಿ. ಈಗ 74ನೇ ಇಸ್ವಿ ಇದ್ದ ಧರ್ಮಸ್ಥಳಕ್ಕೂ ಈಗಿನ ಧರ್ಮಸ್ಥಳಕ್ಕೆ ಏನ್ ವ್ಯತ್ಯಾಸ? ಬಾಳ ಫರ್ಕ್ ಆಗೈತ್ರಿ. ಈಗ ಬಾಳ ಮುಂದುವರ್ದೈತ್ರಿ.
ಬಾಳ ಮುಂದುವರ್ದೈತ್ರಿ ಧರ್ಮಸ್ಥಳ. ಮತ್ತು ಅಲ್ಲೆಲ್ಲೇ ನಮ್ಮ ಹಳ್ಳಿಗೆ ನಮ್ಮ ಕಲಘಟಗಿ ತಾಲೂಕಿನಾಗೂ ಇವ್ರೊಂದು ಗುಡಿ ಗುಂಡಾರ ಕಟ್ಟಿಸ್ಕೊಟ್ಟಾರ್ರಿ ಹೆಗಡೆಯವ್ರು. ಹೌದ್ರಿ, ಅದಕ್ಕೆ ಇವ್ರು ಸ್ಕೀಮ್ ಹಾಕಿದ್ರ, ಹಾಕಿ ಅಲ್ಲೆಲ್ಲೇ ಕೊಟ್ಟಾರ್ರಿ. ಮತ್ ಧರ್ಮಸ್ಥಳ ಸಂಘನೂ ಹೆಚ್ಚಿಗೆ ಮಾಡ್ಯಾರಲ್ರಿ ಈಗ. ಅದರಿಂದ ಬಾಳ ಹೆಣ್ಮಕ್ಳು ಬಾಳ ಮುಂದುವರ್ದಾರ್ರಿ. ಈಗ ಓವರ್ ಆಗಿ ಧರ್ಮಸ್ಥಳದ ಬಗ್ಗೆ ಒಟ್ಟಾಗಿ ಏನು ಹೇಳೋದಂದ್ರೆ ಏನ್ ಹೇಳ್ತೀರಾ? ಏನ್ ಹೇಳೋದೇನೋ ಅಡ್ಡಿ ಇಲ್ಲ. ಧರ್ಮಸ್ಥಳ ಅಗದಿ ಧರ್ಮ ಕ್ಷೇತ್ರ ಅಂದ್ರ ಅದ್ರ ಹೆಸರೈತಿ ಮೊದಲ. ಈಗ ಅದ್ರ ಧರ್ಮ ಕ್ಷೇತ್ರ ಆಗಿ ಉಳಿಲಿ ಅಂತೇಳಿ ನಮ್ಮ ಆಸೆವು.